ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತಿನ ಲಾಗ ಹೆಂಗಿರ್ತದಂತೆ ನೋಡ್ಕೊಂಬರೋಣ್ರಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಗಣಮನೆಯೊಳಗೆ ಗೌರಿ ಗಣೇಶ ಹಬ್ಬ ಇಲ್ಲ, ಅದಕ್ಕೆ ತವ್ರ ಮನೆಗೆ ಬಂದಿರ್ತೀವಿ ವರ್ಷ ರೀ. ಮತ್ತು ನಮ್ಮ ಮನೆಯೂ ಸ್ಟಾರ್ಟಿಂಗ್ ಇರಾಕಿಲ್ಲ. ನಮ್ಮ ಕಾಕನ ಮಗ ಹುಟ್ಟಿದಾಗಿಂದ ನಾವು ತರಾಕತ್ತೊಂದು 20 ವರ್ಷ ಮ್ಯಾಗ ಆಯ್ತು. ಆನಂತರ ಯಾವ ರೀತಿ ನಾವು ಗಣೇಶಗೆ ಹಬ್ಬನ ಆಚರಿಸ್ತೇವೆ ಅನ್ನೋದನ್ನು ಈ ಲಾಗ್ನಾಗ ತೋರಿಸ್ತೇನೆ ರೀ. ಅದೇ ರೀತಿ ಏನು ವಿಶೇಷ ಅಡುಗೆ ಮಾಡಿದ್ದು, ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೋತೀವಿ ಅನ್ನೋದು ಕೂಡ ಎಲ್ಲರಿಗೂ ಹೇಳ್ತೇನೆ ನೋಡಿರಿ. ಮತ್ತು ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಅದೇ ರೀತಿ ಲೈಕ್, ಕಾಮೆಂಟ್, ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ಪೂಜೆಗೆ ನಾವು ಪೂರ್ತಿ ಮೊದಲ ಡೆಕೋರೇಷನ್ ಭಾಳ ಸಾಮಾನು ಇಡ್ತಿದ್ದು. ಆದರೆ ಕೃಷ್ಣ ಇದನ್ನು ಗೊಂಬೆಗಳೆಲ್ಲ ಇಡ್ತಿದ್ದು. ಅದಕ್ಕಾಗಿ ಬೇಡ ಗಣೇಶನಷ್ಟೇ ಇಡೋಣ ಅಂತೇಳಿ ಇಟ್ಟು. ನಂತರ ಇಲ್ಲೇ ಅಡುಗೆ ಯಾವ ರೀತಿ ಮಾಡಿದ್ದು ಮತ್ತು ಏನು ರಂಗೋಲಿ ಏನು ಯಾವ ರೀತಿ ತೆಗೆದಿದ್ದು ಅನ್ನೋದೆಲ್ಲ ಕೂಡ ಈ ವ್ಲಾಗ್ನಾಗ ತೋರಿಸ್ತೇನೆ ನೋಡಿರಿ. ಇಲ್ಲಿ ಬೆಳಗ್ಗೆ ಎದ್ದುಗಳೇ ನಮ್ಮ ಅಕ್ಕನ ಮಗಳು ರಂಗೋಲಿ ತೆಗೆದಿಳಕ್ಕೆ ಮನ್ಯಾಗ ಮಾತ್ರ ಗಲ್ ಚಾಲು ಆಗಿಬಿಟ್ಟೈತಿ. ಯಾಕಂತಂದ್ರೆ ಹುಡುಗರು ಅಷ್ಟರು ನನ್ನ ಮಗಳು, ನಮ್ಮ ಅಕ್ಕನ ಮಕ್ಕಳು, ಆನಂತರ ನನ್ನ ಮಕ್ಕಳು ಅಷ್ಟರು ಇಲ್ಲಿ ಬೆಳಗ್ಗೆ ಇಲ್ಲಿ ಏನಂತಂದ್ರೆ ವರಸಿದ್ಧಿವಿನಾಯಕ ಅಂಥೇಳಿ 21 ವಾರ ಅಂದ್ರೆ ದಿನಾನು ಕಂಟಿನ್ಯೂ ಪೂಜೆ ಮಾಡ್ತಾರೆ. ಬೆಳಗ್ಗೆ ಅದ ತಾಟ್ನ್ಯಾಗ ಹೂ ಇರಿಸೋದು. ಅದೇ ರೀತಿ ಮನೆಯೊಳಗೆ ಗಣೇಶನ ತಂದ ಅದಕ್ಕೆ ಗರಿಕೆ ಪತ್ರೆ ಏರಿಸಿ ಉಂಡಿಗಳನ್ನ ನೋಡಿರಿ. ನಮ್ಮ ಅವ್ವಾರು ಪಂಚಮಿ ಉಂಡೆ ಹುತ್ತಪ್ಪನ ಉಂಡಿಯನ್ನು ಕಾದಿಟ್ಟಾರು. ಗಣೇಶಗನೇ ಇಡಬೇಕಂತೇಳಿ ನೈವೇದ್ಯ ತೆಗೆದಿಟ್ಟಿದ್ರಂತೆ. ನಂತರ ಇಲ್ಲೇ ಹಣ್ಣುಗಳು ಇಟ್ಟ ಆನಂತರ ಹುಗ್ಗಿ, ಪುರಿ, ಶಾಂಡ್ಗಿ, ಇಷ್ಟೆಲ್ಲ ಸಾಂಬಾರ, ಅನ್ನ, ಮೊಸರುಗಾಯಿ, ಹಪ್ಪಳ ಎಲ್ಲ ಇರ್ತೈತಿ. ಅದೇ ರೀತಿ ಮನೆಗೆ ಎಲ್ಲರೂ ನಮ್ಮ ಮಕ್ಕಳು ರಿಲೇಷನ್ ಎಲ್ಲರಿಗೂ ಊಟ ಮಾಡ್ತೀವಿ. ಮತ್ತು ಅದೇ ರೀತಿ ಎಲ್ಲ ಪ್ರತಿಯೊಂದು ನಮ್ಮ ಓಣ್ಯಾಗ ಒಂದು 10-15 ಮನೆಗೂ ಹಾಕವ್ರಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಏನು ಮಾಡ್ತೇವೆ ಅಂದ್ರೆ ತಾಟುಗಳನ್ನು ಹಚ್ಚಿ ಕೊಡ್ತೀವಿ. ಏನೇನು ಕೊಡ್ತೀವಿ ಅನ್ನೋದು ಕೂಡ ಲಾಗ್ನಾಗ ತೋರಿಸ್ತಾನೆ ನೋಡಿರಿ. ನಿಮಗೂ ಕೂಡ ಗೌರಿ ಗಣೇಶದ ಹಬ್ಬ ಹೆಂಗಾಗೈತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ನೀವು ಯಾವ ರೀತಿ ಆಚರಿಸ್ತೀರ ಅನ್ನೋದು ಕೂಡ ತಿಳಿಸ್ರಿ ಕಾಮೆಂಟ್ನಾಗ. ನೋಡ್ರಿ, ಇಲ್ಲೇ ದನ ಕರನು ಹಂಗೆ ಹೋದ್ರಾತಾರು, ಹುಡುಗರು ಹಂಗೆ ಹೋದ್ರಾತಾವ್ರಿ. ನಮ್ಮ ಎಮ್ಮಿ ಕರ ನೈ ಅಂತ ತಳತೈತಿ. ಇಲ್ಲಿ ಹುಡುಗರು ನೈ ಅಂತ ಅವು ಚಾಲೂ ಬೆಳೆದವು. ಒಂದು ರೀತಿ ಅನಿಸುತ್ತೆ ಅಂದ್ರೆ ಇಷ್ಟಿಂಗೆ ಎಲ್ಲರೂ ಕೂಡಿರೋದು ಚಲೋ ಅನಿಸತ್ತಲ್ಲ. ಹುಡುಗರು ಬೆಳೆಯುವಾಗದು ಆತ. ಅದ್ರಾಗ ಹಳ್ಳಿ ವಾತಾವರಣ ಅಂತೂ ಹುಡುಗರು ಬೆಳೆಯೋಕೆ ಮಸ್ತ್ ರೀ. ಯಾಕಂದ್ರೆ ಸಿಟಿ ಒಳಗೆ ಮನೆ ಬಿಟ್ಟು ಹೊರಗೆ ಹೋಗೋಲ್ಲ. ಹಳ್ಳಿ ಒಳಗೆ ಹುಡುಗರು ಬೇಕಾದಂಗೆ ಅಡ್ಡಾಡ್ತಾವೆ ನೋಡ್ರಿ. ಮತ್ತು ಅವೆಲ್ಲ ಹೋದ್ರು ಹುಡುಗರು ಇವರ ಹುಡುಗರು ಅನ್ನೋದು ಕೂಡ ಏನು ಮಾಡ್ತಾರೆ ಅಂದ್ರೆ ತಂದು ಕಳಿಸ್ತಾರೆ ಮನೆಗೆ. ಎಲ್ಲೇ ನಮ್ಮ ಮನ್ಯಾಗ ನೋಡ್ರಿ, ನಮ್ಮ ಹಂಗೆ ಸಿಟಿಯಾಗ ಏನಕತಿ ಅವು ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ. ಮನೆಯೊಳಗೆ ಇಟ್ಕೊಂಡಿದ್ದು ಒಂದು ಬರೀ ಫೋನ್ ಹಳ್ಳಿ ಒಳಗೆ ಹೊರಬಿದ್ದು ಆಟ ಆಡ್ತಾವೆ. ಫೋನಿನ ತುಂಬಿದ್ದೀವಿ. ಅದೇ ರೀತಿ ಅಡುಗೆಯನ್ನು ಏನಂತಾರಲ್ಲ, ಎಲ್ಲರಿಗೂ ನಾವು ಈ ಥರ ಎಲ್ಲ ಇಲ್ಲೇ ಒಂದು 10-12 ಮನೆಗೆ ಇದ್ರು ಅವ್ರಿಗೆ ಗೋಧಿನ ಕುದಿಸಿ ನಮ್ಮ ಅಂದರೆ ಶಾಂಡ್ಗಿ, ಹಪ್ಪಳ ಎಲ್ಲ ಬದ್ನಿಕಾಯಿ ಪಲ್ಯ ಕೊಡ್ತೇವೆ. ಎಲ್ಲರೂ ಕೊಡ್ತೇವೆ. ಕೋಸಂಬರಿ ಮಾಡಿದ್ರೆ ಅವರು ಒಬ್ಬೊಬ್ಬರು ತಾಟ ಅಕ್ಕಿ ಹಾಕಿರ್ತಾರೆ. ಒಬ್ಬೊಬ್ಬರು ಮತ್ತು ನಾವು ಇಟ್ಕೋತೀವಿ, ಮತ್ತಿನ ಹಾಕಿರ್ತೀವಿ. ಶಾಂಡ್ಗಿ, ಹಪ್ಪಳ ಮೊದಲು ಏನು ಮಾಡ್ತಿದ್ದು ಎಲ್ಲರೂ ಇಷ್ಟಿರ್ತಿದ್ದು. ಹೀಗಾಗಿ ಮನೆಗೆ ಶಾಂಡ್ಗಿ, ಹಪ್ಪಳ, ಹುಗ್ಗಿ ಅಷ್ಟೇ ಎಲ್ಲ ಮನೆಗೆ ಮನ್ಯಾಗ ಎಲ್ಲರಿಗೂ ನಮ್ಮ ರಿಲೇಷನ್ ಎಲ್ಲರಿಗೂ ಪುರಿ ಕೊಟ್ಟಿರ್ತೀವಿ. ಮತ್ತು ಹಂಗೆ ಹೊರಗಿನ ಯಾರೇ ಇದ್ರೆ ಅವ್ರಿಗೆ ಹುಗ್ಗಿ. ನೀವು ಹಬ್ಬದ ದಿವಸ ಏನು ಅಡುಗೆ ಮಾಡಿರಲಿಲ್ಲ. ನಮ್ಮ ಮೊಯ್ನಿ ಎಲ್ಲ ಹಚ್ಚಿಸಿ ಕೊಡಾತಿದ್ರು. ನಮ್ಮ ಅಕ್ಕನ ಮಗಳು, ನಮ್ಮ ಅವರು ಕೂಡ ಎಲ್ಲರಿಗೂ ಓದೋದು ಕೊಡಾತ ಇದು ಮಾಡತ್ತೀನಿ ಆಟಗಳು ಅಡುಗೆ. ಮತ್ತು ಇಲ್ಲಿ ಮುಸ್ಲಿಮ್ ಅದಾರ ರೀ. ಆದ್ರೆ ನಮ್ಮ ಕಡೆ ಏನಂತಂದ್ರೆ ಮುಸ್ಲಿಮ, ಹಿಂದೂ ಹಂಗೆ ಹಿಂಗೆ ಭೇದ ಭಾವ ಮಾಡಲ್ಲ. ಅವ್ರು ಹಬ್ಬಿದ್ರೆ ನಮಗೆ ಕೊಡ್ತಾರೋ. ನಮ್ಮ ಮನೆಯೊಳಗೆ ಅವ್ರು ಹಬ್ಬಿದ್ರೆ ನಾವು ಕೊಡ್ತೀವಿ, ನಮ್ಮ ಹಬ್ಬಿದ್ರೆ ಅವ್ರು ಕೊಡ್ತಾರೆ ರೀ. ಚೊಂಗೆ, ಸುರ್ಕುರ್ಮ ಅವರೆಲ್ಲ ಕೊಟ್ಟಿರ್ತಾರೋ, ನಾವು ಹಂಗೆ ಅವ್ರು ಕೊಡ್ತೇವೆ. ಮತ್ತು ಇಲ್ಲಿ ನೋಡಿರಿ, ನಮ್ಮ ಅಡುಗೆ ಮನೆಯೊಳಗೆ ಮೊದಲ ಒಲೆ ಐತ್ರಿ. ಹೊಗೆ ಭಾಳ ಆಗುತ್ತೆ. ಹೊರಗೆ ಒಲೆನ ತೆಗೆದಾರು ಗ್ಯಾಸ್ ಐತಿ. ಹೀಗಾಗಿ ಮತ್ತು ಗ್ಯಾಸ್ ಮೇಲೆ ನಾವು ಹುಗ್ಗಿದು ಕುದಿಸೋಲ್ಲ. ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಹುಗ್ಗಿಯನ್ನು ಹೊರಗೆ ಕುದಿ ಹಾಕಿರ್ತೀವಿ. ಇಲ್ಲೇ ಹುಗ್ಗಿ ಕುದ್ದೈತಿ. ನಾ ಬರಗೊಡ್ದ ಹುಗ್ಗಿ ಕುದಿಸಿದ್ರು ನಮ್ಮವ್ವಾರು. ಬೆಲ್ಲ ಹಾಕತ್ತಿದ್ರು ನೋಡಿರಿ. ನಾ ಬಂದು ಸ್ವಲ್ಪ ಏನು ಮಾಡಿದೆ ಅಂದ್ರೆ ಜಾಜಿಕಾಯಿ, ಏಲಕ್ಕಿ, ಲವಂಗ ಅವನ್ನೆಲ್ಲನೂ ಕುಟ್ಕೊಟ್ನಿ. ಮತ್ತು ಅವ್ರು ಗೋಡಂಬಿ ಇದಕ್ಕೆಲ್ಲನೂ ಹಾಕಿದ್ರು. ಆಗಲೇ ಕೊಬ್ಬರಿ, ಗೋಡಂಬಿ, ಆನಂತರ ಉತ್ತತ್ತಿ ಹಣ್ಣು ಇರ್ತಾವಲ್ಲ ಅವನ್ನಷ್ಟನ್ನು ಹಾಕಿದ್ರು. ಈಗ ಬೆಲ್ಲ ಹಾಕತ್ತಿದ್ರು ನೋಡಿರಿ. ಒಂದು 2 kg ಅಷ್ಟು ಮ್ಯಾಗ ಏನಂದ್ರೆ ಗೋಧಿ ಹುಗ್ಗಿಯನ್ನು ದೊಡ್ಡದು ಐತೆ ನೋಡ್ರಿ. ಇದು ಇನ್ನೂ ಹುಗ್ಗಿ ಇಟ್ಕೊಂಡು ತಿಂದ ಹಂಗೆ ಹುಗ್ಗಿ ಮಾಡಿರ್ತಾರೋ. ನಮ್ಮ ಮನ್ಯಾಗ ಹುಗ್ಗಿ ವಿಶೇಷ ಯಾಕಂತಂದ್ರೆ ಜಾತ್ರೆಯಾಗ ಒಮ್ಮೆ ನಮ್ಮ ಹುಗ್ಗಿ ಹಾಕಿರ್ತಾಳೆ. ಅಷ್ಟಮಿ ಬರ್ತೈತೆ ನಮ್ಮ ಮನ್ಯಾಗಿನ್ನ, ಅದಕ್ಕೆ ಕೂಡ ನಾವು ಹುಗ್ಗಿ ಹಾಕಬೇಕು. ನಾನು ಅದಕ್ಕೆ ಸೀಟ್ ಏನಾರು ಸಿರಾಪರ ಮಾಡಿಬಿಡವ, ಅದಕ್ಕೆ ಒಳ್ಳೆ ಹುಗ್ಗಿ ಹಾಕ್ತೇನೆ ಅಂತವು. ಆದರೂ ಒಟ್ಟು ನಮ್ಮ ಹಾಕ್ತಾನೇನೋ ಅನ್ನತ್ತೇಳಿ ನೋಡ್ಬೇಕು ರೀ. ನೋಡಿರಿ, ಇಲ್ಲೇ ಮಸಾತಾರು ಎಲ್ಲ ಮಸದಾದ ನಂತರ ಈಗ ಬೆಲ್ಲ ಕುಡ್ಸತ್ತಾರ ನೋಡಿರಿ.
ನೀವು ಹಬ್ಬದಾಗ ಯಾವ ರೀತಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತೇವೆ ಅಂದ್ರೆ ಈಗ ಒಂದು ಈಟ ಹೋಳಿಗೆ ಮಾಡೋದು, ಒಂದು 10-20 ಹೋಳಿಗೆ ಮಾಡೋದು. ನಾವು ಹಳ್ಳಿ ನಮ್ಮ ಸಿಟಿ ಒಳಗೆ ನಾ ಹಂಗೆ ಮಾಡ್ತೇನೆ ಬೈಲೊಂಗವ್ರು. ನಾವು ಇಬ್ಬರು ಒಂದು 10-12 ಹೋಳಿಗೆ ಮಾಡ್ತೇವೆ. ಆದ್ರೆ ನಮ್ಮ ಅವ್ವ ನೋಡ್ಬೇಕು ನೀವು, ಒಂದು ಪಾವ್ ಅಂದ್ರೆ 1 kg ಬೇಳೆ ಹಾಕಿ ಒಂದು 50 ಹೋಳಿಗೆ ಮಾಡ್ತಾಳು. ಅವನ್ನೆಲ್ಲರಿಗೂ ಮತ್ತು ಹಬ್ಬಕ್ಕೆ ಮುಸ್ಲಿಮ್ ಅವ್ರು ಇವ್ರು ಎಲ್ಲರೂ ಕೊಡೋದು, ಮನೆ ಇಟ್ಕೊಂಡು ತಿನ್ನೋದು ನೋಡ್ರಿ. ಹಂಗೆ ಇಲ್ಲಿ ನಾನು ಇದು ಕೊಟ್ಟಿನಿ ನೋಡಿರಿ. ಆಮೇಲೆ ಇಲ್ಲೇ ಏನಂದ್ರೆ ಏಲಕ್ಕಿದು ಎಲ್ಲ ಕೊಟ್ಟಿನಿ ಸಣ್ಣ ಕಲ್ನ್ಯಾಗ. ಈಗ ವೈನಿ ಏನು ಮಾಡತ್ತಿದ್ರು ಅಂದ್ರೆ ಶಾಂಡ್ಗೆ ಎಲ್ಲ ಕರಿಯತ್ತಾರ ನೋಡ್ರಿ. ಶಾಂಡ್ಗೆ ಎಲ್ಲನೂ ನೋಡ್ರಿ ಮನ್ಯಾಗ ಮಾತಾಡ್ಸ್ಕೊಡೋರು ಹಂಗೆ ಇದಾಗತ್ತೈತಿ. ಇಲ್ಲೇನಂತಂದ್ರೆ ಶಾಂಡ್ಗೆ ಕರಿಯತ್ತಿದ್ರು ವೈನಿ. ಈ ಬುಟ್ಟಿ ತುಂಬ ಎಲ್ಲ ಕರೆದಿಟ್ರು ನೋಡ್ರಿ. ಆಲೂಗಡ್ಡೆ ಚಿಪ್ಸ, ಅನಂತರ ಹೊಳ್ಳೆ ಮೊಸರುಗಾಯಿ, ಶಾಂಡ್ಗೆ, ಹಪ್ಪಳ ಎಲ್ಲನೂ ಕರೆದಿಟ್ರು. ಈಗ ಎಲ್ಲ ಅಡಿಗೆ ಅಂದ್ರೆ ಕುರ್ಮಾ ಮಾಡೀನಿ ನಾನು. ಬದ್ನಿಕಾಯಿ ಪಲ್ಯ ಮೈನಿ ಮಾಡಿದ್ರು, ಕೋಸಂಬರಿ ಮಾಡಿದ್ರು. ನಮ್ಮವ್ವ ಹುಗ್ಗಿ ಮಾಡಿದ್ರು, ಅನ್ನ ಆಗಿತ್ತು, ಸಾರಾಗಿತ್ತು, ಎಲ್ಲ ಆಗಿತ್ತು. ಇನ್ನು ಪುರಿ ಮಾಡತ್ತಿದ್ದು ನೋಡ್ರಿ. ನಾನೇನು ಡ್ರೆಸ್ ಎಲ್ಲಿ ಚೇಂಜ್ ಮಾಡೋದು ಅಂತ ಅದೇ ಡ್ರೆಸ್ನಾಗ ಪುರಿ ಮಾಡತ್ತಿದ್ದೆ. ನಾನು ಲಟ್ಟಿಸಿ ಕೊಡತ್ತಿದ್ದೆ. ನಮ್ಮ ವೈನಿ ಅವ್ರು ಬೇಯಿಸತ್ತಿದ್ರು ಅಂದ್ರೆ ಕರಿಯತ್ತಿದ್ರು. ನಿತ್ಕೊಂಡು ಮಾಡೋದು ಭಾಳ ಆಕತಿ, 1 kg ಮ್ಯಾಗ ಹಿಟ್ಟೈತೆ ಅಂಥೇಳಿ ಗ್ಯಾಸ್ ತೆಳಗೆ ಇಟ್ಕೊಂಡು ನಾವೇನು ಮಾಡತ್ತಿದ್ದು ಅಂದ್ರೆ ಪುರಿಯನ್ನು ಮಾಡತ್ತಿದ್ದು. ಅಕ್ಕಿಗೆ ಅದನ್ನು ತೋರಿಸೋ ಪೂರಿ ಅಂತ ಅನ್ನತ್ತಿದ್ನಿ ನೋಡ್ರಿ. ಇಲ್ಲಿ ಒಂದೊಂದು ಅಂದ್ರೆ ಕಡಿಮೆ ಎಣ್ಣೆ ಹಾಕಿ ಒಂದೊಂದು ಈ ಥರ ಕರಿಯತ್ತಿದ್ದು. ನಮ್ಮ ವಾರ ಏನು ಮಾಡಿದ್ರಂತ ರವೆ ಮತ್ತು ಮೈದಾ ಹಿಟ್ಟನ್ನು ಹಾಕಿ ಮಾಡಿದ್ರಂತ. ಇನ್ನೊಂದು ಏನಂದ್ರೆ ರವೆ ಒಂದು ಅರ್ಧ ಸಣ್ಣ ಹೊಟ್ಟೆಲಿ ಅರ್ಧ ಅಷ್ಟು ಎಣ್ಣೆ ತೊಗೊಂಡು ಕಾಸೆ ಆ ರವೆದವು ಹಾಕಿ ಮತ್ತು ನೀರು ಹಾಕಿ ನಾದೆ. ಆಮೇಲೆ ಮೈದಾ ಹಾಕಿ ನಾದ್ಯಾರು. ಇಷ್ಟು ನಾವು ಬೇಕಂತ ಆರಿದ್ರು ಕೂಡ ಕ್ರಿಸ್ಪಿಯಾಗೇ ಇದ್ದು. ಒಬ್ಬೊಬ್ಬರು ಇದಕ್ಕತ್ರಿ ಹಂಗೇನು ಆಗಿರ್ತಿಲ್ಲ, ಸೂಪರ್ ಇದ್ದು ರೀ. ಏ ಸಮೂ ಆಕೆ ಸಾನ್ವಿ ಅಳಿಸ್ಬೇಡ, ಯಾಕಿನ ಬಿದ್ದಾಳಾಕಿ ಮತ್ತೆ ಎಲ್ಲಾರ ಕರ್ಕೊ. ಯಾರು ಬಿಡ್ರಿ ಇದು ಮಾಡಬೇಡ್ರಿ, ಹಂಗೆ ಕರ್ಕೊರ ಯಾಕಿನಟ. ನೋಡ್ರಿ ಇಲ್ಲೇ ಕೋಸಂಬರಿ ರೆಡಿ ಆಗೈತಿ, ಶಾಂಡ್ಗೆ ಎಲ್ಲ ರೆಡಿ ಅದು. ಆನಂತರ ಪೂರಿ ರೆಡಿ ಆಯಿತು. ಇಷ್ಟು ಶಾಂಡ್ಗಿಲ್ಲ ಮತ್ತು ಅಷ್ಟು ಕರೆದು ನೋಡ್ರಿ. ಕೊಡಾಕು ಬೇಕಾಕತ್ತಲ್ಲ, ಅದಕ್ಕೆ ಹುಗ್ಗಿನೂ ರೆಡಿ ಆಗೈತಿ, ಅನ್ನ ರೆಡಿ ಆಗೈತಿ, ಸಾರ ಇದೆಲ್ಲ ಆಗೈತಿ. ನಂತರ ಈಗ ಪೂರಿ ಅಂತೂ ಆಗೈತಲ್ರಿ ನೋಡ್ರಿ. ಇಷ್ಟೆಲ್ಲನೂ ಅಡುಗೆ ಆಯ್ತು. ಈಗ ಅಡುಗೆ ಆದ ನಂತರ ಈಗ ಫಸ್ಟ್ ನೈವೇದ್ಯ ಹಿಡಿತೀವಿ. ನೈವೇದ್ಯ ಹಿಡಿದ ಮನ್ಯಾಗ ಒಂದಷ್ಟು ಮಂದಿ ಊಟ ಮಾಡ್ತಾರೆ, ಅಂದ್ರೆ ಒಂದಷ್ಟು ಮಂದಿ ಎಲ್ಲರೂ ಹಚ್ಕೊಡ್ತಾರೆ, ಒಂದಷ್ಟು ಮಂದಿ ಎಲ್ಲ ಅಡುಗೆ ಕೂತ್ಕೊಳಕ್ಕೆ ಚಲೋ ಮಾಡ್ತಾರೆ ನೋಡ್ರಿ. ಈಗ ನಾನು ನಮ್ಮ ಯಜಮಾನ್ರಿಗೆ, ನಮ್ಮ ಅಣ್ಣಾಗ, ನಮ್ಮ ಅಪ್ಪಾಗ ಎಲ್ಲರಿಗೂ ಊಟ ಹಚ್ಕೊಡತ್ತಿದ್ನಿ. ನಮ್ಮ ಅವ್ವಾರು ಮತ್ತು ನಮ್ಮ ವೈನಿ ಎಲ್ಲರಿಗೂ ಹಾಕ್ಕೊಡತ್ತಿದ್ರು. ನಮ್ಮ ಅಕ್ಕನ ಮಗಳು ಓದೋದು ಕೊಟ್ಟು ಬರತ್ತಿಲ್ಲ, ಹಾಗಾಗಿ ಇವತ್ತು ಫುಲ್ ಬ್ಯುಸಿ ಇದ್ದೇವ್ರಿ. ಎಲ್ಲರೂ ಹಿಂಗೆ ಫ್ಯಾಮ್ಲಿ ಅಷ್ಟು ಬಂದು ಹಿಂಗೆ ಆಚರಿಸ್ತೇವಲ್ರಿ. ಮನೆ ತುಂಬಿದ ಗತಿ ನಮ್ಮ ಅವ್ವ ಏನು ಮಾಡ್ತಾಳೆ, ಅಷ್ಟರು ಬರುವ ಹಿಂಗೆ ವರ್ಷ ಹಿಂಗೆ ಅಂತಾಳು. ಆದ್ರೆ ನಾವು ಹೋದ ಸರಿ ಏನು ಮಾಡ್ತಿದ್ದು, ಹೋಗೋ ದಿವ್ಸ ಹುಗ್ಗಿ ಹಾಕ್ತಿದ್ದು. ಗಣೇಶ್ ಬರೋ ದಿವ್ಸ ಈ ಸರಿ ಹುಗ್ಗಿ ಹಾಕೀವಿ. ಅಂದ್ರೆ ವರ್ಷ ಬರೋ ದಿವ್ಸ ನಮ್ಮ ಅಂಕಲ್ಗಳು ಹಾಕ್ತಿದ್ರು. ಈ ಸರಿ ಏನು ಮಾಡಿದ್ವಿ ಅಂದ್ರೆ ನಾವು ಈ ಸರಿ ಹಾಕೋಣ ಅಂಥೇಳಿ ನಮ್ಮ ಅವ್ವರು ಕಾಸಿಗೆ ಹೊಂಟಾರ್ರಿ. ಹಾಗಾಗಿ ಇನ್ನು ನಮ್ಗೆ ಜಲ್ದಿ ಇದಾಗಬೇಕು, ಅದಕ್ಕೆ ಬರೋ ದಿವಸ ಸಿಂಪಲ್ಲಾಗಿ ಏನಾರು ಮಾಡಿರಾತು, ಇವತ್ತೆಲ್ಲ ಕೊಡೋದು ಇಟ್ಕೋತಾನೆ ಅಂಥೇಳಿ ಮಾಡಿರು. ಈಗ ಅಕ್ಕನ ಮಗಳು ಅವ್ವ ಎಲ್ಲರೂ ಕೂಡಿ ಅದನ್ನು ಕೊಡಕ್ಕೆ ಹೊಂಟಾರು. ಹಿಂಗೆ ಚಲೋ ಹಳ್ಳ್ಯಾಗ ಹಿಂಗೆ ಚಲೋ ನೋಡ್ರಿ. ಯಾಕಂತಂದ್ರೆ ಪ್ರತಿಯೊಬ್ಬ ಏನಂತಂದ್ರೆ ಏನಲ್ರಿ, ಇವ್ರ ಮ್ಯಾಗ ಇದು ಹಬ್ಬ ಐತೆ ಅನ್ನೋ ಸರಿ ಗೊತ್ತಾಕತ್ರಿ. ಹಂಗೆ ಹಳ್ಳಿ ಒಳಗೆ ಬಾಂಧವ್ಯ ಇರ್ತೈತಿ. ಸಿಟಿ ಒಳಗೆ ಇವ್ರು ಯಾರು ಅವ್ರು ಯಾರು ಅನ್ನೋಂಗೆ ಇರ್ತೈತಿ. ಅಲ್ಲೇ ಇದ್ರ ಬದ್ರೆ ಅಷ್ಟು ಗೊತ್ತಿರ್ತದೆ, ಪೂರ್ತಿ ಏರಿಯಾ ಎಲ್ಲಿ ಗೊತ್ತಿರ್ತೈತೆ ಹೇಳ್ರಿ. ಆದ್ರೆ ಹಳ್ಳಿ ಒಳಗೆ ನೋಡ್ರಿ ಹಿಂಗೆಲ್ಲ ತಾಟು ಹಾಕೊಂಡು ಕೊಡ್ತಾರೋ, ಎಷ್ಟು ಖುಷಿ ಅನಿಸ್ತತಿ. ಮತ್ತು ಒಬ್ಬೊಬ್ರು ತಾಟ ಅಕ್ಕಿ ಹಾಕಿ ಕೊಡ್ತಾರೋ, ಒಬ್ಬೊಬ್ರು ಏನು ಮಾಡ್ತಾರೋ, ಇಲ್ಲ ನಾವು ಏನಾರು ವೆರೈಟಿ ಮಾಡಿಕೊಡ್ತೀವಿ ಅಂದರು. ಇವತ್ತು ಬೆಳಿಗ್ಗೆ ಅವ್ರು ತಾಟು ತಂದು ಕೊಟ್ಟರು, ಒಬ್ರು ದೋಸೆ ತಂದು ಕೊಟ್ಟರು, ಒಬ್ಬರು ಚಪಾತಿ ತಂದು ಕೊಟ್ಟರು. ಅವ್ರು ನಮ್ಗೆ ವಾಪಸ್ ಕೊಡಲಿ ಅನ್ನೋ ಸಂಬಂಧ ಅಲ್ರಿ. ಆದ್ರೆ ಏನಂತಂದ್ರೆ ನಮ್ಮ ಹುಗ್ಗಿನವ್ರು ಉಣ್ಲಿ ಅನ್ನೋದು ಒಂದಿದು. ಅವ್ರಿಗೆ ನಾವು ವಾಪಸ್ ಕೊಡಂದ್ರು ಒಬ್ಬೊಬ್ರು ಏನೋ ಅಗ್ದಿ ನಮ್ಮ ರಿಲೇಷನ್ ಇದ್ದಾರೆ ಇಟ್ಕೊಂಡಿರ್ತಾರೆ ನೋಡ್ರಿ. ಇಲ್ಲೇ ಅವ್ವ ಮತ್ತಂದು ಅವರು ಹಾಕೊಂಡು ಒಯ್ಯಾಕ್ತಾರೋ. ನನಗಂತೂ ಈ ಹಬ್ಬಗಳು ಬಂದ್ರೆ ಅದು ತವ್ರನ್ನ ಆಚರಿಸೋದಂತೂ ದೊಡ್ಡ ಖುಷಿ ಅನಿಸ್ತತಿ. ಯಾಕಂದ್ರೆ ಅಲ್ಲಿ ಗಂಡು ಮನ್ಯಾಗ ನಾವು ಅಷ್ಟೇ ಇರ್ತೇವ್ರಿ, ಅದೇನು ಹಬ್ಬ ಅನಿಸೋದಿಲ್ಲ ರೀ. ಯಾಕಂತಂದ್ರೆ ಅದು ಮಾಡೋದು ತಿನ್ನೋದು ಅಷ್ಟೇ ಇರ್ತೈತಿ. ಆದರೆ ಇಲ್ಲೆಲ್ಲ ಹುಡುಗರು ಕಟ್ಟಿ ಮೇಲೆ ಕುಂದ್ರೋದು, ಎಲ್ಲರೂ ಪ್ರತಿಯೊಬ್ಬರು ಊಟ ರಾತ್ರಿ 12 ಗಂಟೆ ಮಟ್ಟ ಮಾತಾಡ್ಕೊಂಡು ಕೂತಿರ್ತೇವೆ ರೀ. ಹಂಗೆ ಅದಕ್ಕೆ ಇದು ಏನಂತಂದ್ರೆ ತವ್ರ ಹಬ್ಬನ ಆಚರಿಸೋದು ಚಲೋ ಅಂತ ನನ್ನ ಅನಿಸಿಕೆ ರೀ. ಈಗ ನೋಡ್ರಿ ನಾ ಎಷ್ಟೋ ವಯಸ್ಸು ಕೊಡ್ತಾನೆ ಅಂದರೂ ಅಲ್ಲಿ ಗಲ್ ಚಲೋ ಮಾಡಿದಾವು. ಸುಮ್ಮನೆ ಇರೋದು ಸ್ವಲ್ಪ ಭಯ ಮಾಡಿಬಿಟ್ರೆ ಆ ಥರ ನೋಡ್ರಿ. ನಮ್ಮ ಅವ್ವ ಈಗ ಕೊಡಕ್ಕೆ ಹೊಂಟಾಳ ನೋಡ್ರಿ. ಇನ್ನು ಲಾಸ್ಟ್ ನಮ್ದು ಊಟ ಟೈಮ್ ಆಗೈತಿ. ಇನ್ನು ನಮಗೆ ವೈನಿ ಹಚ್ಚಾತಿದ್ರು ನೋಡ್ರಿ. ನಾನು ಅದ್ರಾಗ ಒಂದೆರಡು ಹಪ್ಪಳ, ಶಾಂಡ್ಗೆ ಇದನ್ನು ರೀ ಆಲೂಗಡ್ಡೆ ಚಿಪ್ಸ, ಆನಂತರ ಶಾಂಡ್ಗೆ ಮೊಸರುಗಾಯಿ ತೊಗೊತಿದ್ನಿ. ಬರ್ರಿ ಊಟ ಮಾಡೋಣ.
ಊಟ ಅಂತೂ ಸೂಪರ್ ಆಯ್ತು ನೋಡ್ರಿ. ನಂತರ ಇಲ್ಲೇ ಊಟ ಆದ್ಮೇಲೆ ಗಣೇಶ್ ಇಲ್ಲಿದಾನು, ನಾವು ಇಲ್ಲೇ ರೆಸ್ಟ್ ತೊಗೊಕಂತ ಇಲ್ಲಿ ಮುಕ್ಕೊಂಡ ನೋಡ್ರಿ. ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಾನು. ನಮಸ್ಕಾರ ರೀ ಎಲ್ಲರಿಗೂ.